ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಬ್ರಿಜೇಶ್ ಮಾತಾಡ್ತಾ ಇದ್ದೀನಿ, ಕೆರಿಯರ್ ಕೌನ್ಸಿಲರ್ ಆ್ಯಂಡ್ ಮೆಡಿಕಲ್ ಮೆಂಟರ್. ಎಲ್ಲರೂ ಕಾಯ್ತಿದ್ದಂಥ ನೀಟ್ ಕೌನ್ಸಿಲಿಂಗ್ ಅಪ್ಡೇಟ್ಸ್ MCC ಕಡೆಯಿಂದ ಆಲ್ರೆಡಿ ಬಂದಾಗಿದೆ. ಶೆಡ್ಯೂಲ್ ಆಲ್ರೆಡಿ ರಿಲೀಸ್ ಆಗಿದೆ. ಇವತ್ತು ನಾನು ಈ ವಿಡಿಯೋದಲ್ಲಿ ಕ್ವಿಕ್ಕಾಗಿ ನಿಮಗೆ 3 ಅಪ್ಡೇಟ್ಸ್, ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ಸ್ KEA ಕಡೆಯಿಂದ ಆಸ್ ವೆಲ್ ಆಸ್ MCC ಕಡೆಯಿಂದ ಬಂದಿರುವಂಥ ಅಪ್ಡೇಟ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಯಾರು ಕೂಡ ತಪ್ಪದೆ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ನೀವು CET ಎಕ್ಸಾಮ್ ಅಥವಾ ನೀಟ್ ಎಕ್ಸಾಮ್ ಈ ವರ್ಷ ಬರ್ದಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ, ಯಾವುದೇ ಅಪ್ಡೇಟ್ನ ಮಿಸ್ ಮಾಡ್ಕೋಬಾರ್ದು ಅಂತಂದರೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟ್ ನಿಮಗೆ ಬಂದಿರೋದೇನು ಅಂತಂದರೆ, ಯಾರ್ಯಾರು CET ಎಕ್ಸಾಮ್ ಬರ್ದಿದ್ದೀರಾ ಅಥವಾ ಅಪ್ಲೈ ಮಾಡಿದ್ದೀರಾ, ನೀವೆಲ್ಲರೂ ಕೂಡ ನೀಟ್ ಎಕ್ಸಾಮ್ ಬರ್ದಿರ್ತೀರಾ. ನಿಮ್ಮ ನೀಟ್ ರೋಲ್ ನಂಬರ್ನ ಎನ್ರೋಲ್ ಮಾಡಲಿಕ್ಕೆ ಎನ್ರೋಲ್ಮೆಂಟ್ ಲಿಂಕ್ನ ಬಿಟ್ಟಾಗಿದೆ. ನಿಮಗೆ 7 ಗಂಟೆ 30ನೇ ತಾರೀಕಿಂದ 30/7/2026 7 PM ಇಂದ ಹಿಡಿದು 5/8/2026 11 AM ತನಕ ನಿಮಗೆ ನೀಟ್ ಎನ್ರೋಲ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ. ನಿಮ್ಮ ನೀಟ್ ರೋಲ್ ನಂಬರ್ನ ನೀವು ಪೋರ್ಟಲಿಗೆ ಹೋಗ್ಬಿಟ್ಟು ಎನ್ರೋಲ್ಮೆಂಟ್ ಮಾಡಿದ್ಮೇಲೆ ನಿಮ್ಮ ರ್ಯಾಂಕು ಮತ್ತು ನಿಮ್ಮ ಸ್ಕೋರ್ ತೋರಿಸುತ್ತೆ. ಕರೆಕ್ಟ್ ಇದೆ ಅಂತ ನೀವು ಕನ್ಫರ್ಮ್ ಮಾಡಿದ್ಮೇಲೆ ನಿಮಗೆ ಅಲ್ಲಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದಾಗ ನಿಮ್ಮೆಲ್ಲ ಕ್ರೆಡೆನ್ಷಿಯಲ್ ಸರಿ ಇದೆ ಅಂತ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಫಸ್ಟ್ ಕಾಲಮ್ ಮೇಲೇ ರೋಲ್ ನಂಬರ್, ರ್ಯಾಂಕ್ ಎರಡೂ ಕೂಡ ಡಿಸ್ಪ್ಲೇ ಆಗಿರುತ್ತೆ. ತಪ್ಪದೆ ನೀವು ಇದನ್ನು ಮಾಡಬೇಕಾಗುತ್ತೆ. ನೀವು ಆಲ್ರೆಡಿ CETಗೆ ರಿಜಿಸ್ಟರ್ ಆಗಿದ್ದೀರಾ ಅಂತಂದರೆ, ಫ್ರೆಶ್ ರಿಜಿಸ್ಟ್ರೇಷನ್ ಮಾಡಿದ್ದೀರಾ ಅಂದರೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಂದರೆ ನಿಮ್ಮ ನೀಟ್ ರೋಲ್ ನಂಬರ್ನ ಕಡ್ಡಾಯವಾಗಿ ನೀವು ಎನ್ರೋಲ್ ಮಾಡಬೇಕಾಗುತ್ತೆ. ಯಾರು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀರಾ, CET ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದೀರಾ, ನೀವು ಮತ್ತೆ ನೀಟ್ ರೋಲ್ ನಂಬರ್ನ ಇದು ಮಾಡಿದ್ಮೇಲೆ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ನಿಮ್ಮ ಏನು ಚೇಂಜ್ ಆಗಿರಲ್ಲ, ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಎಲ್ಲ ಸೇಮ್ ಇರುತ್ತೆ. ಬಟ್ ನಿಮ್ಮ MBBS ಅಥವಾ ಮೆಡಿಕಲ್ ರ್ಯಾಂಕಿಂಗ್ ಕೂಡ ಡಿಸ್ಪ್ಲೇ ಆಗಿರುತ್ತೆ. ತಪ್ಪದೆ ನೀವು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ನಿಮ್ಮ ಮೊದಲನೇ ಅಪ್ಡೇಟ್. ಎರಡನೇ ಅಪ್ಡೇಟ್ ಏನಂತಂದರೆ, ನಿಮಗೆ ಯಾರ್ಯಾರು NRI ವಾರ್ಡ್, ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಅನ್ನೋಂಥ ವಾರ್ಡ್ನ ಕ್ಲೈಮ್ ಮಾಡಿದರೆ ನಿಮ್ಮ ಕ್ರೆಡೆನ್ಷಿಯಲ್ಸ್ ಇವಾಗ ವೆರಿಫಿಕೇಷನ್ ಮಾಡ್ಕೊಳ್ಳೋಂಥ ಟೈಮ್ ಬಂದಿದೆ. ಯಾರ್ಯಾರು ಹೋಗಬಾರ್ದು ವೆರಿಫಿಕೇಷನ್ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ನೀವೇನಾದರೂ ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದು, ನಿಮ್ಮ ಹತ್ರ ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ ಇದೆ ಅಂದರೆ ಮತ್ತೆ ನೀವು ವೆರಿಫಿಕೇಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಎಲ್ಲದು ವೆರಿಫಿಕೇಷನ್ ಆಲ್ರೆಡಿ ಆಗೋಗಿದೆ ಆನ್ಲೈನಲ್ಲಿ. ಆ್ಯಂಡ್ ಯಾರ್ಯಾರು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿದಿರಿ, ಮೊನ್ನೆ CET ಎಕ್ಸಾಮ್ ಬರ್ದಿರಲಿಲ್ಲ, ನೀಟ್ ಎಕ್ಸಾಮ್ ಬರ್ದಿದ್ದೀರಾ, ನಿಮ್ಮ ಟಾರ್ಗೆಟ್ MBBS ಇದೆ ಅಥವಾ ಡೆಂಟಲ್ ಇದೆ ಅಥವಾ ಆಯುರ್ವೇದ ಇದೆ, ನೀವು CET ಎಕ್ಸಾಮ್ ಬರ್ದಿಲ್ಲ ಅಂದರೆ ನೀವು ಫ್ರೆಶ್ ರಿಜಿಸ್ಟ್ರೇಷನ್ ಮಾಡಿರ್ತೀರ ರೀಸೆಂಟಾಗಿ. ನೀವು ಯಾವುದೇ ಥರದ ಕ್ಲೈಮ್ ಮಾಡಿಲ್ಲ ಅಂದರೆ, ರಿಸರ್ವೇಷನ್ ಆಗಿರ್ಬೋದು, ರೂರಲ್ಲು, ಹೈದರಾಬಾದ್ ಕರ್ನಾಟಕ ಅಥವಾ ರಿಸರ್ವೇಷನ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಯಾವುದೂ ಕ್ಲೈಮ್ ಮಾಡಿಲ್ಲ ಅಂತಂದರೆ ನೀವು ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಯಾರಿಗೆ ಹೋಗಬೇಕಾಗುತ್ತೆ ಅಂತ ಹೇಳ್ಬಿಡ್ತೀವಿ ನೋಡಿ. ಒಂದು, ನೀವೇನಾದರೂ NRI ವಾರ್ಡು ಕ್ಲೈಮ್ ಮಾಡಿದ್ದೀರಾ ಅಂದರೆ ನೀವು ಹೋಗಿ ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗತ್ತೆ. ಎರಡನೇದು, ನೀವೇನಾದರೂ CETಗೆ ರಿಜಿಸ್ಟರ್ ಮಾಡಿದಿರಿ ಬಟ್ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ. ಕಾರಣ ಏನಂತಂದರೆ ನಿಮ್ಮದು ರೂರಲ್ಲು ವೆರಿಫೈ ಆಗಿಲ್ಲ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಕ್ಲೈಮ್ ಮಾಡಿದರೆ ವೆರಿಫೈ ಆಗಿಲ್ಲ, ರಿಲಿಜಿಯಸ್ ಮೈನಾರಿಟಿ ಕ್ಲೈಮ್ ಮಾಡಿದರೆ ವೆರಿಫೈ ಆಗಿಲ್ಲ, ವೆರಿಫಿಕೇಷನ್ ಸ್ಲಿಪ್ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ, ಕ್ಲೈಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಇದೆ ಅಂದರೆ ನೀವು ಖಂಡಿತವಾಗ್ಲೂ ಈಗ ಹೋಗಿ ನಿಮ್ಮ ಲಾಸ್ಟ್ ಚಾನ್ಸ್ ಇದು, ಹೋಗಿ ವೆರಿಫೈ ಮಾಡಿಸ್ಕೋಬೇಕಾಗುತ್ತೆ. ಆ್ಯಂಡ್ ಥರ್ಡ್ ಈಸ್ ನ್ಯೂಲಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಯಾರ್ಯಾರಿದ್ದೀರಾ, ನೀವೇನಾದರೂ ಈಗ ಮೊನ್ನೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ, ನೀಟ್ ಎಕ್ಸಾಮ್ ಬರೆದು CETಗೆ KEA ಬೋರ್ಡಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದೀರಾ, ಬಟ್ ನೀವಲ್ಲಿ ಕನ್ನಡ ಮೀಡಿಯಮ್ ಆಗಿರ್ಬೋದು, ರೂರಲ್ಲು, ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಕ್ಲೈಮ್ ಮಾಡಿದ್ದೀರಾ ಅಂತಂದರೆ ನೀವು ಕಡ್ಡಾಯವಾಗಿ ಹೋಗ್ಬಿಟ್ಟು ಆ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ನೀವು ಅದಕ್ಕೆ ಎಲಿಜಿಬಲ್ ಇರಲ್ಲ. ಮಿಸ್ ಮಾಡಿಬಿಡಿ. ಆ್ಯಂಡ್ ಫೋರ್ತ್, ಯಾರ್ಯಾರು ಸೈಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಿಗೆ ನೀವು ಹೋಗಿ ಅಡ್ಮಿಷನ್ ಆಗಬೇಕಂತ ಪ್ಲಾನ್ ಇದೆ, ನೀವೇನಾದರೂ RC2 ಇಂದ RC8 ತನಕ ನೀವು ಕೆಟಗರಿ ಕ್ಲೈಮ್ ಮಾಡಿದ್ದೀರಂದರೆ ನೀವು ಸೈಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಿಗೆ ಹೋಗಬೇಕಾಗುತ್ತೆ. ಕೋರಮಂಗಲದಲ್ಲಿ ನಿಮಗೆ ಕಾಲೇಜಲ್ಲೇ ನಿಮಗೆ ಇದು ವೆರಿಫಿಕೇಷನ್ ಇರುತ್ತೆ, KEAದಲ್ಲಿ ಇರಲ್ಲ. ಮತ್ತು ಅಲ್ಲೋಗಿ ವೆಯ್ಟ್ ಮಾಡಿಬಿಡಿ. ಸೈಂಟ್ ಜಾನ್ಸ್ ಕಾಲೇಜ್ ಕೋರಮಂಗಲ ಹೋಗ್ಬಿಟ್ಟು ನೀವು ನಿಮ್ಮ ವೆರಿಫಿಕೇಷನ್, ನಿಮ್ಮ ಸರ್ಟಿಫಿಕೇಟ್ಸ್ ಏನೇನು ಬೇಕೋ ನೆಕ್ಸ್ಟ್ ಎಲ್ಲ ತೊಗೊಂಡೋಗಿ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಯಾರ್ಯಾರು ಹೋಗೋಂಗಿಲ್ಲ ಸೈಂಟ್ ಜಾನ್ಸ್ಗೆ ಅಂತಂದರೆ, RC1 ಮತ್ತು RC9 ಏನಾದರೂ ನೀವು ಕ್ಲೈಮ್ ಮಾಡಿದ್ದೀರಂದರೆ ನೀವು ಹೋಗೋಂಗಿಲ್ಲ. ಬಿಟ್ಟು RC2 ಇಂದ RC8 ತನಕ ಯಾರ್ಯಾರು ಕ್ಲೈಮ್ ಮಾಡಿದ್ದೀರಾ ನೀವೆಲ್ಲರೂ ಹೋಗಿ ಕಾಲೇಜಿಗೆ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂದರೆ, ನೀವೇ ಹೋಗಬೇಕಾಗುತ್ತೆ. ಸ್ಟೂಡೆಂಟ್ ಆ್ಯಂಡ್ ಪೇರೆಂಟ್ ಮಾತ್ರ ಹೋಗಬೇಕಾಗುತ್ತೆ. ನಿಮ್ಮ ಮೆಂಟರ್ನೋ ನಿಮ್ಮ ಫ್ರೆಂಡ್ಸ್ನೋ ಯಾರನ್ನೋ ಕಳಿಸಿ ವೆರಿಫಿಕೇಷನ್ ಮಾಡ್ಸೋಕ್ಕಾಗಲ್ಲ. ನೋ ಒನ್ ಎಲ್ಸ್ ಕ್ಯಾನ್ ಅಟೆಂಡ್ ಆನ್ ದೇರ್ ಸ್ಟೂಡೆಂಟ್ ಬಿಹೇವ್. ಯಾರು ಕೂಡ ಸ್ಟೂಡೆಂಟ್ ಅಥವಾ ಪೇರೆಂಟ್ ಬಿಟ್ಟು ಬೇರೆ ಯಾರೋ ಹೋಗಬೇಡಿ, ನಿಮ್ಮ ವೆರಿಫಿಕೇಷನ್ ಆಗಲ್ಲ. ಆ್ಯಂಡ್ ನೀವು ಇನ್ಫಾರ್ಮೇಷನ್ ಬುಕ್ಲೆಟ್ನ ಓದ್ಕೊಂಡು ಹೋಗಿದೆ. 17th ಒಂದು UG CET ಪೋರ್ಟಲಲ್ಲಿ ಒಂದು ಬುಕ್ಲೆಟ್ ರಿಲೀಸ್ ಆಗಿದೆ. ಅದರಲ್ಲಿ ನಿಮಗೆ ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಅನ್ನೋದು ಕೂಡ ಕ್ಲಿಯರಾಗಿ ಮೆನ್ಷನ್ ಆಗಿದೆ. ಅದು ಬೇಕು ಅಂದರೆ PDF ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ಈಗ ಇಷ್ಟು ಇದಕ್ಕೆ ವೆರಿಫಿಕೇಷನ್ಗೆ ಹೋಗ್ಬೇಕಂದ್ರೆ ಸ್ಲಾಟ್ ಬುಕ್ ಮಾಡ್ಕೊಂಡು ಹೋಗಬೇಕು. ನೀವು ಯಾವಾಗ ಹೋದರೂ ವೆರಿಫಿಕೇಷನ್ ಮಾಡಲ್ಲ. ಸ್ಲಾಟ್ ಬುಕಿಂಗ್ ನಿಮಗೆ 2ನೇ ತಾರೀಕಿಂದ ಓಪನ್ ಆಗುತ್ತೆ ಪೋರ್ಟಲಲ್ಲಿ. 4ನೇ ತಾರೀಕಿಂದ 8ನೇ ತಾರೀಕು ತನಕ ನಿಮಗೆ ಯಾರ್ಯಾರು ಸ್ಲಾಟ್ ಬುಕ್ ಮಾಡಿರ್ತಾರೆ ನಿಮ್ಮ ಸ್ಲಾಟಿಗೆ ನೀವು ಹೋಗಬೇಕಾಗುತ್ತೆ. ಆ ಸ್ಲಾಟ್ ಟೈಮಲ್ಲಿ ನೀವು ಹೋಗಿ ನಿಮ್ಮ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ನೆನಪಿರಲಿ, ನೀವು ಯಾವುದೇ ವೆರಿಫಿಕೇಷನ್ ಮಾಡಿಸ್ಕೋಬೇಕಂದ್ರೂ 4ರಿಂದ 8ನೇ ತಾರೀಕು ಅಂದರೆ 4 ದಿನ ಟೈಮ್ ಮಾತ್ರ ಇದೆ. ಸ್ಲಾಟ್ ಬುಕ್ ಮಾಡೋದನ್ನ ಮರಿಬೇಡಿ. 2ನೇ ತಾರೀಕಿಂದ ನಿಮಗೆ ಓಪನ್ ಆಗುವಂಥದ್ದು. ಇದು ನಿಮ್ಮ 2ನೇ ಅಪ್ಡೇಟ್ ಆಗಿತ್ತು. ಆ್ಯಂಡ್ ಇನ್ನೊಂದು ಅಪ್ಡೇಟ್ ನಾನೇನು ಮರ್ತೆ ಅಂತಂದರೆ, ಸರ್ವರು 2ನೇ ತಾರೀಕು 2/8/2026 ಅಂದರೆ ಇವತ್ತೇ. 2ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ನಿಮಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಸರ್ವರ್ ಡೌನ್ ಇರುತ್ತೆ, ಅದು ವರ್ಕ್ ಆಗ್ತಿರಲ್ಲ.
ಸೊ ಟೆನ್ಷನ್ ತೊಗೋಬೇಡಿ, 100 ಗಂಟೆ ಮೇಲೆ ಟ್ರೈ ಮಾಡಿ, ನಿಮ್ಮ ಸರ್ವರ್ಸ್ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಸೊ 2 ವಿಷಯ ಹೇಳಿದ್ದೀನಿ. ಒಂದು ನೀಟ್ ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ, ಮತ್ತು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತು ವೆರಿಫಿಕೇಷನ್ ಸ್ಟೆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ ನೀವು ನಿಮ್ಮ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಸ್ಲಾಟ್ನ ಬುಕ್ ಮಾಡಿಕೊಂಡು. ಇವೆರಡು ಅಪ್ಡೇಟ್ ಹೇಳಿದ್ದೆ. ಆ್ಯಂಡ್ ಥರ್ಡ್ ಬಿಗ್ಗೆಸ್ಟ್ ಅಪ್ಡೇಟ್, ಎಲ್ಲರೂ ಕಾಯ್ತಿರೋಂಥ ಅಪ್ಡೇಟ್ ಏನು ಅಂತಂದರೆ ಕೌನ್ಸಿಲಿಂಗ್ ಯಾವಾಗ ಶುರು ಆಗುತ್ತೆ. ಸೊ ನಾನು CET ಎಕ್ಸಾಮ್ ಬರೆದಿದ್ದೀನಿ, ಬಟ್ ನಾನು MBBS ಆಸ್ಪಿರೆಂಟ್ ಅಥವಾ ಡೆಂಟಲ್ ಆಸ್ಪಿರೆಂಟ್ ಅಥವಾ ಆಯುರ್ವೇದ ಆಸ್ಪಿರೆಂಟ್, ನಾನು MCC ಕೌನ್ಸಿಲಿಂಗಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಡೀಮ್ಡ್ ಯೂನಿವರ್ಸಿಟಿ ಅಡ್ಮಿಷನ್ಗೆ ಪ್ಲಾನ್ ಮಾಡ್ತಾ ಇದ್ದೀನಿ, ಕರ್ನಾಟಕ ಕೌನ್ಸಿಲಿಂಗ್ಗೆ ವೆಯ್ಟ್ ಮಾಡ್ತಿದ್ದೀನಿ, ಪ್ರೈವೇಟ್ ಸೀಟ್, ಮ್ಯಾನೇಜ್ಮೆಂಟ್ ಸೀಟ್, ನಿಮ್ಗೆ ಏನೇ ಇರಲಿ ರಿಲೇಟೆಡ್ ಟು MBBS ಡೆಂಟಲ್ ಆಯುರ್ವೇದ, ನಿಮಗೆ ಕೌನ್ಸಿಲಿಂಗ್ ಯಾವಾಗ ಆಗುತ್ತೆ ಅನ್ನೋ ಅಪ್ಡೇಟ್ ಇರಲಿಲ್ಲ ಮಕ್ಕಳೇ. ಸೊ ಇವಾಗ ಕ್ಲಿಯರ್ ಆಗಿ MCC ಅವರು ಅಪ್ಡೇಟ್ನ ಬಿಟ್ಟಿರುವಂಥದ್ದು. ಸೊ ನಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ನಾವು ಹೋದ ವರ್ಷ ಕೂಡ ಮೋರ್ ದೆನ್ 5-6 ಟೈಮ್ಸ್ ಬಿಟ್ಟಿರೋಂಥ ಶೆಡ್ಯೂಲ್ನ ಮತ್ತೆ ಪೋಸ್ಟ್ಪೋನ್ ಮಾಡಿದ್ದು ನೋಡಿದ್ವಿ MCC. ಬಟ್ ಈ ವರ್ಷ ಇವ್ರು ಬಿಟ್ಟಿರುವಂಥ ಶೆಡ್ಯೂಲ್ ಏನಾದರೂ ಕರೆಕ್ಟಾಗಿ ವರ್ಕ್ ಆಯಿತು ಅಂತಂದರೆ, ಗೊತ್ತಿಲ್ಲ ಏನಾಗುತ್ತೆ ಅಂತ, ಬಟ್ ವರ್ಕ್ ಆಯಿತು ಅಂದರೆ ಮಾತ್ರ ದಿಸ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಫಾಸ್ಟೆಸ್ಟ್ ಅಡ್ಮಿಷನ್ ಪ್ರೊಸೆಸ್ ಇನ್ ದ ಕಂಟ್ರಿ ಆಸ್ ವೆಲ್ ಎಸ್ ಸ್ಟೇಟ್. ಯಾಕಂತಂದರೆ ನೋಡಿ, ಇವಾಗ ನಮಗೆ 4ನೇ ತಾರೀಕಿಗೆ MCC ಪೋರ್ಟಲಲ್ಲಿ ನಿಮಗೆ ಟೆಂಟೇಟಿವ್ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ. 5ನೇ ತಾರೀಕಿಂದ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ 4 ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ. 5ನೇ ತಾರೀಕಿಂದ ನಿಮಗೆ 17ನೇ ತಾರೀಕು ತನಕ ನೀವು ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ನೀವು ಚಾಯ್ಸ್ ಫಿಲ್ಲಿಂಗ್ನ ಮಾಡ್ಕೋಬೋದು. ಸೊ ಆ ಚಾಯ್ಸ್ ಫಿಲ್ಲಿಂಗ್ ಮಾಡಿದ ಮೇಲೆ ನಿಮಗೆ ರಿಸಲ್ಟ್ ಬಂದುಬಿಟ್ಟು 22ನೇ ತಾರೀಕು ನಿಮಗೆ ಕಾಲೇಜ್ ಅಡ್ಮಿಷನ್ ಡೇಟ್ ಬಂದುಬಿಡುತ್ತೆ. MCC ಕೌನ್ಸಿಲಿಂಗಲ್ಲಿ ನೀವು ಒಂದು ಸೀಟ್ ತೊಗೊಂಡಿದ್ದೀರಾ, ಅಡ್ಮಿಷನ್ ಆಗಕ್ಕೆ ಇಷ್ಟಪಡ್ತೀರಾ ಅಂದರೆ 22ನೇ ತಾರೀಕು ನಿಮಗೆ ಆಗಸ್ಟಿಗೆ ಅಡ್ಮಿಷನ್ ಆಗುತ್ತೆ. ವೇರ್ ಆ್ಯಸ್ 23ಕ್ಕೆ ನಿಮ್ಮ ಏನು ನೀವು ಕ್ಲೈಮ್ ಮಾಡಿದ್ದೀರಾ, ಅಡ್ಮಿಷನ್ ಮಾಡಿದ್ದೀರಾ, ಅದರದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ನೀವು ಅಡ್ಮಿಷನ್ ಆದರೆ ಮುಗೀತು. ಸ್ಟೇಟ್ ಕೌನ್ಸಿಲಿಂಗಿಗೆ ಬರ್ತೀರಾ ಫಸ್ಟ್ ರೌಂಡಿಗೆ ಅಂತಂದರೆ 13th ಆಫ್ ಆಗಸ್ಟ್ ನಿಮಗೆ ಶುರು ಆಗುತ್ತೆ. 22ನೇ ತಾರೀಕು ತನಕ ನಿಮಗೆ ಚಾಯ್ಸ್ ಫಿಲ್ಲಿಂಗಿಗೆ ಅವಕಾಶ ಕೊಡ್ತಾರೆ. 28ಕ್ಕೆ ನಿಮಗೆ ಲಾಸ್ಟ್ ಡೇಟ್ ಜಾಯ್ನಿಂಗ್ ಇದೆ. 29th ನೀವು ವೆರಿಫಿಕೇಷನ್ ಮಾಡ್ತಾರೆ. ಸರ್ ವೆರಿಫಿಕೇಷನ್ ಅಂದರೆ ಏನು? ಈಗ ನೀವೇನಾದರೂ ಸ್ಟೇಟ್ ಕೌನ್ಸಿಲಿಂಗಲ್ಲಿ ಸೀಟ್ ತೊಗೊಂಡಿದ್ರೆ ಅಂದರೆ DME ಅಂದರೆ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಅವರು ನಿಮ್ಮ ಸೀಟಿನ ಕ್ರೆಡೆನ್ಷಿಯಲ್ಸ್ ಎಲ್ಲ ಕರೆಕ್ಟ್ ಇದೆಯಾ, ಸರಿಯಾದ ವ್ಯಕ್ತಿಗೆ ಸರಿಯಾದವರಿಗೆ ಸೀಟ್ ಸಿಕ್ಕಿದೆಯಾ ಅಂತ ಚೆಕ್ ಮಾಡಿಕೊಂಡು ವೆರಿಫಿಕೇಷನ್ ಮಾಡಿ ಅಡ್ಮಿಷನ್ ಕ್ಲೋಸ್ ಮಾಡ್ತಾರೆ. MCC ಕೌನ್ಸಿಲಿಂಗಲ್ಲಿ ಮಾಡಿದ್ದೀರಾ ಅಂತಂದರೆ ನಿಮಗಲ್ಲಿ ಅವಾಗ ಆಲ್ ಇಂಡಿಯಾ ಕೋಟಾದಲ್ಲಿ ನೀವೇನು ಮಾಡಿರ್ತೀರಾ ಅದು MCC ಕಮಿಟಿ ಕಡೆಯಿಂದ ನಿಮ್ದೆಲ್ಲ ವೆರಿಫಿಕೇಷನ್ ಸರಿ ಇದೆ ಅಂತ ನೋಡಿಬಿಟ್ಟು ಅಡ್ಮಿಷನ್ ಕ್ಲೋಸ್ ಮಾಡ್ತಾರೆ. ಫಸ್ಟ್ ರೌಂಡ್ ಮುಗೀತು. ಸೊ ಇದಾದಮೇಲೆ 2ನೇ ರೌಂಡ್ ನೀವು ಶುರು ಮಾಡಬೇಕು ಅಂತಂದರೆ 24th ಆಗಸ್ಟಿಂದ 2nd ಸೆಪ್ಟೆಂಬರ್ ತನಕ ನಿಮಗೆ MCC ಶುರು ಆಗುತ್ತೆ. 8th ಸೆಪ್ಟೆಂಬರ್ಗೆ ಲಾಸ್ಟ್ ಡೇಟ್ ಜಾಯ್ನಿಂಗ್ ಇದೆ. ಆ್ಯಂಡ್ 31st ಆಗಸ್ಟಿಂದ 2nd ರೌಂಡ್ ಕರ್ನಾಟಕದಲ್ಲಿ ಶುರು ಆಗುತ್ತೆ. 8th ಸೆಪ್ಟೆಂಬರ್ ತನಕ ನಿಮಗೆ 2nd ರೌಂಡ್ ಇದೆ. ಸೊ ನೆನಪಿರಲಿ, ನಿಮಗೆ 2nd ರೌಂಡ್ 8ನೇ ತಾರೀಕು ಸೆಪ್ಟೆಂಬರಿಗೆ ಮುಗಿದ್ರೆ 14ನೇ ತಾರೀಕರೊಳಗಡೆ ನೀವು ಅಡ್ಮಿಷನ್ ಮಾಡ್ಕೊಂಡ್ಬಿಡ್ಬೇಕು ನೀವು. ಸೊ 15ನೇ ತಾರೀಕೆ ನೀವು ಅಡ್ಮಿಷನ್ ಆದಮೇಲೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ನೆನಪಿರಲಿ, ಕರ್ನಾಟಕದಲ್ಲಿ 2 ರೌಂಡ್ಗಳಿರುತ್ತೆ ಅಷ್ಟೇ ಮೆಡಿಕಲ್ಗೆ. 2 ರೌಂಡ್ ಆದಮೇಲೆ ನೀವು ಅಡ್ಮಿಷನ್ ಕಂಪಲ್ಸರಿ ಮಾಡ್ಕೊಳ್ಳೇಬೇಕಾಗುತ್ತೆ. ಮಾಡಿಕೊಂಡು ಈ ವರ್ಷ ಮುಂದಿನ ರೌಂಡ್ಗೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಹೋದ ವರ್ಷ ಇದಿರಲಿಲ್ಲ, ಬಟ್ ಕೋರ್ಟ್ಗೆಲ್ಲ ಹೋದ್ಮೇಲೆ ಇವಾಗ ಮಕ್ಕಳಿಗೆ ಅವಕಾಶ ಕೊಡಬೇಕು ಅಂತ ಒಂದು ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ. 2ನೇ ರೌಂಡಲ್ಲಿ ನೀವು MBBS ಸಿಕ್ಕಿರೋಂಥ ಕಾಲೇಜಿಗೆ ಅಪ್ಗ್ರೇಡ್ ಮಾಡಿರ್ಬೋದು, ಅಥವಾ ಚಾಯ್ಸ್ ಒಂದು ಕೊಟ್ಟಿದ್ರೆ ಮುಗೀತು ಬಿಡಿ, ಮತ್ತೇನೂ ಮಾಡೋಕ್ಕಾಗಲ್ಲ. 2nd ರೌಂಡ್ ತನಕ ನೀವು ಅಪ್ಗ್ರೇಡ್ ಆಗಿದ್ದೀರಾ ಅಂದರೆ 2nd ರೌಂಡಲ್ಲಿ ಬರೋಂಥ ಕಾಲೇಜಿಗೆ ನೀವು ಅಡ್ಮಿಷನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆ್ಯಂಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಿಗೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡೋಂಥ ಅವಕಾಶ ನಿಮಗೆ ಇದೆ ಮಕ್ಕಳೇ. ಸೊ 3rd ರೌಂಡಿಗೆ ಬರ್ತೀರಾ ಅಂತಂದರೆ MCCಲಿ ನಿಮಗೆ 10th ಸೆಪ್ಟೆಂಬರಿಂದ 18th ಸೆಪ್ಟೆಂಬರ್ ತನಕ ಇದೆ. ಲಾಸ್ಟ್ ಡೇಟ್ ನಿಮಗೆ 26th ಸೆಪ್ಟೆಂಬರ್ ಒಳಗಡೆ ಜಾಯ್ನ್ ಆಗಬೇಕಾಗುತ್ತೆ. 27th ವೆರಿಫಿಕೇಷನ್ ಆಗುತ್ತೆ. ಸ್ಟೇಟಿಗೆ ಬರ್ತೀರಾ ಅಂದರೆ 16th ಸೆಪ್ಟೆಂಬರಿಂದ 26th ಸೆಪ್ಟೆಂಬರ್ ತನಕ ನಿಮಗೆ 3rd ರೌಂಡ್ ಇದೆ. ಆ್ಯಂಡ್ ಲಾಸ್ಟ್ ನಿಮಗೆ ಅಡ್ಮಿಷನ್ ಡೇಟ್ ಬಂದುಬಿಟ್ಟು 1st ಅಕ್ಟೋಬರ್ ಇದೆ. 2ನೇ ಅಕ್ಟೋಬರ್ಗೆ ನಿಮ್ಮದು ಎಲ್ಲ ವೆರಿಫಿಕೇಷನ್ ಆಗುತ್ತೆ. ಸೊ ಇದು ನಿಮ್ಮ 3rd ರೌಂಡ್ ತನಕ. ಖುಷಿ ವಿಚಾರ ಏನಂದರೆ ಸ್ಟ್ರೇ ವೇಕೆನ್ಸಿ ರೋಡ್ ಕೂಡ ನಿಮಗೆ ಆಲ್ರೆಡಿ ಬಿಟ್ಟಾಗಿದೆ. ಏನು ಟೆಂಟೇಟಿವ್ ಶೆಡ್ಯೂಲ್ ಬಿಟ್ಟಿದ್ದಾರೆ. 28 ಸೆಪ್ಟೆಂಬರಿಂದ 3rd ಅಕ್ಟೋಬರ್ ತನಕ ನಿಮಗೆ MCC ನಡೆಯುತ್ತೆ. 10th ಅಕ್ಟೋಬರ್ಗೆ ನಿಮಗೆ ಅಡ್ಮಿಷನ್ ಲಾಸ್ಟ್ ಡೇಟ್ ಇದೆ. ಬೇರೆ ಸ್ಟೇಟಲ್ಲಿ 3rd ಅಕ್ಟೋಬರಿಂದ 5th ಅಕ್ಟೋಬರ್ ತನಕ ನಡೆಯುತ್ತೆ. ಆ್ಯಂಡ್ 10th ಅಕ್ಟೋಬರ್ಗೆ ನಿಮಗೆ ಲಾಸ್ಟ್ ಡೇಟ್ ಇದೆ ಅಡ್ಮಿಷನ್ ಆಗಲಿಕ್ಕೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕರ್ನಾಟಕ ಕೌನ್ಸಿಲಿಂಗ್ ಆ್ಯಸ್ ವೆಲ್ ಆಸ್ MCC ಕೌನ್ಸಿಲಿಂಗ್ ಸೈಮಲ್ಟೇನಿಯಸ್ಲಿ ನಡೆಯುತ್ತೆ. ಸೊ ಎರಡರಲ್ಲೂ ಕೂಡ ನಿಮಗೆ ಅವಕಾಶ ಇದೆ. ನಿಮ್ಮ ಕ್ಲಾರಿಟಿ ಅಂದರೆ ನಿಮಗೇನು ಬೇಕು ಅಂತ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇದೆ, ಪ್ರಿಯಾರಿಟಿ ಇದೆ. ನೀವೇನಾದರೂ ಡೀಮ್ಡ್ ಯೂನಿವರ್ಸಿಟಿ ನೋಡ್ತಾ ಇದ್ದೀರಾ ಅಂದರೆ MCC ಮುಖಾಂತರ ಹೋಗಬೇಕಾಗುತ್ತೆ. ಏಮ್ಸ್ಗೆ ಹೋಗ್ತಿದ್ದೀರಾ, ಜಿಪ್ಮರಿಗೆ ಹೋಗ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ನೀವು MCC ಮುಖಾಂತರ ಹೋಗಬೇಕಾಗುತ್ತೆ. ಕರ್ನಾಟಕದಲ್ಲಿ ನಿಮಗೆ ಪ್ರೈವೇಟ್ ಯೂನಿವರ್ಸಿಟೀಸ್ ಆಸ್ ವೆಲ್ ಆಸ್ ಗೌರ್ಮೆಂಟ್ ಯೂನಿವರ್ಸಿಟೀಸ್, ನಿಮಗೆ ಗೌರ್ಮೆಂಟ್ ಕಾಲೇಜು ಸಿಗುತ್ತೆ, ನೀವು ಅದು ಪಾರ್ಟಿಸಿಪೇಟ್ ಮಾಡ್ಬೋದಾಗುತ್ತೆ. ನಾನೆಲ್ಲ ಮಕ್ಕಳಿಗೂ ಹೇಳೋದೇನಂತಂದರೆ ಇದು ನಿಮ್ಮ ಸುವರ್ಣ ಅವಕಾಶ. 2 ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡಿ. ನೀವು ಗೌರ್ಮೆಂಟ್ ಸೀಟೇ ಟ್ರೈ ಮಾಡ್ತಿದ್ದೀರಾ ಅಂದರೂ, ಸೆಮಿ ಗೌರ್ಮೆಂಟ್ ಸೀಟ್ ಟ್ರೈ ಮಾಡ್ತಿದ್ದೀರಾ ಅಂದರೂ ಕೂಡ 2 ಕೌನ್ಸಿಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ. ಬಿಕಾಸ್ ಒನ್ಸ್ ಇನ್ ಎ ಲೈಫ್ ಟೈಮ್ ಅಪರ್ಚುನಿಟಿ. ನೀವೇನಾದರೂ ಈ ವರ್ಷ ಅಡ್ಮಿಷನ್ ಮಾಡ್ಕೊಳ್ಳೇಬೇಕು ಅನ್ನೋ ನಿರ್ಧಾರ ಮಾಡಿದ್ದೀರಾ, ಲಾಂಗ್ ಟರ್ಮ್ ಅಥವಾ ಬೇರೆ ಯಾವುದೂ ಪ್ಲಾನ್ ಇಲ್ಲ ಅಂದರೆ ದಯವಿಟ್ಟು ನಾನೆಲ್ಲ ಮಕ್ಕಳಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, 2 ಕೌನ್ಸಿಲರ್ನ ನೀವು ಅಟೆಂಡ್ ಮಾಡಿ. ಆ್ಯಂಡ್ ಇನ್ನೊಂದು ರಿಕ್ವೆಸ್ಟ್ ಏನಂತಂದರೆ, ನೀವು ನಾನೇ ಅಂತ ಅಲ್ಲ, ಯಾರಾದರೂ ಮೆಂಟರ್ ಹತ್ರ ನೀವು ನಿಮ್ಮ ಕೌನ್ಸಿಲಿಂಗ್ನ ಮೆಂಟರ್ಶಿಪ್ ತೊಗೊಂಡು ಮಾಡಿ. ನೀವೇ ಚಿಕ್ಕ ಮಿಸ್ಟೇಕ್ ಮಾಡಿಕೊಂಡು ಚಾಯ್ಸ್ ಫಿಲ್ಲಿಂಗಲ್ಲೋ ಪ್ರಿಯಾರಿಟಿ ಆರ್ಡ್ರಲ್ಲೋ ಏನೋ ಮಿಸ್ಟೇಕ್ ಮಾಡಿಕೊಂಡು ನಿಮ್ಮ ಲೈಫ್ನ ರಿಸ್ಕಿಗೆ ತೊಗೋಬೇಡಿ. ಕೆರಿಯರ್ ಡಿಸೈಡ್ ಆಗೋಂಥ ಟೈಮ್ ಇದು. ಸೊ ಸರಿಯಾದ ಮೆಂಟರ್ನ, ನಿಮಗೆ ಯಾರು ಸರಿ ಅನಿಸ್ತಾರೆ ನೀವು ಅವ್ರನ್ನ ಚೂಸ್ ಮಾಡಿಕೊಂಡು ಅವ್ರ ಹತ್ರ ಮೆಂಟರ್ಶಿಪ್ ತೊಗೊಂಡು ಕೌನ್ಸಿಲಿಂಗ್ ಮುಗಿಯೋ ತನಕ ಅವ್ರ ಗೈಡೆನ್ಸ್ ತಗೊಳ್ಳಿ ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ 8th ಸೆಪ್ಟೆಂಬರಿಗೆ ಲಾಸ್ಟ್ ಡೇಟ್ ಮಾಡಬೇಕು, ಅಕಾಡೆಮಿಕ್ಸ್ ಶೆಡ್ಯೂಲ್ ಶುರು ಆಗಬೇಕು ಅಂತ ಮ್ಯಾಟ್ರಿಕ್ಸಲ್ಲಿ ಬಿಟ್ಟಿರುವಂಥದ್ದು, ಶೆಡ್ಯೂಲಲ್ಲಿ ಬಿಟ್ಟಿರುವಂಥದ್ದು. ಸೊ ಹಾರ್ಡ್ಲಿ ಇವತ್ತು ಆಲ್ರೆಡಿ 2nd ಆಗಸ್ಟ್ ಮಕ್ಕಳೇ. 8ನೇ ಸೆಪ್ಟೆಂಬರ್ ಅಂತಂದರೆ ಇನ್ನೇನು ಆಲ್ಮೋಸ್ಟ್ 1 ತಿಂಗಳು ಟೈಮ್ ಇದೆ ಅಷ್ಟೇ. 1 ತಿಂಗಳ ಮೇಲೆ ಒಂದು 10 ದಿನ ಟೈಮ್ ಇರ್ಬೋದು. ಸೊ ನಿಮ್ಮೆಲ್ಲರಿಗೂ ಕಾಲೇಜ್ ಶುರುವಾಗುವಂಥ ದಿನ ಹತ್ತಿರ ಬರ್ತಾ ಇದೆ. ಇಷ್ಟು ದಿನ ನೀವು ಆಲ್ರೆಡಿ ಮನೇಲಿ ಇದ್ದೀರಾ. ಸೊ ಈಗ ಸರಿಯಾದಂಥ
ಚಾಯ್ಸಸ್ ಮಾಡಿ, ಸರಿಯಾದಂಥ ರಿಸರ್ಚ್ ಮಾಡಿ, ಸರಿಯಾದಂಥ ಕಟ್ ಆಫ್ ಅನಾಲಿಸಿಸ್ ಮಾಡಿ, ಸೀಟ್ ಮ್ಯಾಟ್ರಿಕ್ಸ್ ನೋಡಿ, ಆಪ್ಷನ್ ಎಂಟ್ರಿ ತುಂಬ ಸೀರಿಯಸ್ಸಾಗಿ ಮಾಡಿ ಆ್ಯಂಡ್ ಸಿಗೋಂಥ ಅವಕಾಶಗಳನ್ನ ಬಿಡಬೇಡಿ. ಸೊ ಇಷ್ಟ ಆಗಿತ್ತು ನಿಮ್ಮ ಅಪ್ಡೇಟ್. ಸೊ ನಿಮಗೇನಾದರೂ CET ಮತ್ತು ನೀಟ್ ರಿಲೇಟೆಡ್ ಕೌನ್ಸಿಲಿಂಗ್ ಬೇಕು ಸರ್, ನಮಗೆ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇಲ್ಲ, ನಿಮ್ಮ ಹೆಲ್ಪ್ ನಮಗೆ ಬೇಕು ಅಂದರೆ ಖಂಡಿತವಾಗ್ಲೂ ನೀವು ಕೆಳಗೆ ಕಾಣ್ತಿರೋಂಥ ನಂಬರಿಗೆ ಫೋನ್ ಮಾಡಿ ನಮ್ಮಲ್ಲಿ ಅಡ್ಮಿಷನ್ ಆಗ್ಬೋದು. ಇದು ಪೇಯ್ಡ್ ಕೌನ್ಸಿಲಿಂಗ್ ಇರುತ್ತೆ. ಸೊ ನೀಟಾಗಿ ಯಾರ್ಯಾರು ಎಕ್ಸಾಮ್ ಬರೆದಿದ್ದೀರಾ, ಮೆಡಿಕಲ್ಲೇ ಮಾಡಬೇಕು ಅನ್ನೋದು ನಿಮ್ಮ ಡ್ರೀಮ್ ಇದೆ, ನಿಮಗೆ ಗೊತ್ತಿರಲಿ, ಯಾವುದೇ ಥರದ ಇನ್ಫ್ಲುಯೆನ್ಸ್ ಅಥವಾ ಆಗಲಿ ಯಾವುದೇ ಥರದ ಮಿಸ್ಪ್ರಾಕ್ಟೀಸ್ ನಡೆಯಲ್ಲ, ಇಲ್ಲಿ ಮಾಲ್ ಪ್ರಾಕ್ಟೀಸ್ ನಡೆಯಲ್ಲ, ಓಕೆನಾ. ಸೊ ನೀವು ಕೌನ್ಸಿಲಿಂಗ್ ಮುಖಾಂತರನೇ ಈ ಒಂದು ಯು ಗೋ ಫಾರ್ 42 lakhs ಸೀಟ್, ನೀವು ಕೌನ್ಸಿಲಿಂಗ್ ಮುಖಾಂತರನೇ ಅಡ್ಮಿಷನ್ ಮಾಡ್ಕೊಳ್ಳೋಂಥದ್ದು ಇರುತ್ತೆ. ಸೊ ನೀವು ದಯವಿಟ್ಟು ಯಾರ ಮಾತಿಗೂ ಕೂಡ ಬಲಿಯಾಗಬೇಡಿ. ಸೊ ನೀವು ಕೌನ್ಸಿಲಿಂಗ್ ಮುಖಾಂತರ ನಿಮಗೆ ಯಾವ ಕಾಲೇಜ್ ಬೇಕು ಅದನ್ನು ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು ನಿಮಗೆ ಬೇಕಾಗಿರೋ ಕಾಲೇಜ್ನ ಮೆರಿಟ್ ಆ್ಯಂಡ್ ಬಜೆಟ್ ಎರಡನ್ನೂ ಕನ್ಸಿಡರ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಸೊ ನಮ್ಮ ಹೆಲ್ಪ್ ಬೇಕಾದರೆ ಖಂಡಿತವಾಗ್ಲೂ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನನ್ನ ಹೆಸರು ಬ್ರಿಜೇಶ್, ನಾನು ಕೆರಿಯರ್ ಕೌನ್ಸಿಲರ್ ಆ್ಯಂಡ್ ಮೆಡಿಕಲ್ ಮೆಂಟರ್. ಥ್ಯಾಂಕ್ ಯು, ಒಳ್ಳೆಯದಾಗಲಿ.